ನೋಡಿ ಇಲ್ಲಿ ನೋಡ್ತಿರುವಂತದ್ದು ನಾಗಾಭರಣ ಅಥವಾ ನಾಗಪೀಠ. ಇದರಲ್ಲಿ ಸಾಲಿಗ್ರಾಮ ಇಟ್ಕೋಬಹುದು, ಇಲ್ಲ ಲಿಂಗದ ಮೇಲೆ ಕೂಡ ಇಡೋಕೆ ಬರುತ್ತೆ. ಇದ್ರ ಮೇಲ್ಭಾಗನ ತೆಗೆದು ಇಡಬಹುದು. ಇದು ಕೂಡ ಇನ್ನೊಂದು ಮಾದರಿಯ ನಾಗಪೀಠ ಅಥವಾ ಶೇಷಪೀಠ. ಇದು ಲಿಂಗದ ಮೇಲೆ ಇಡಬಹುದು, ಇಲ್ಲ ಅದ್ರ ಮೇಲೆ ಸಾಲಿಗ್ರಾಮನ ಇಡೋಕೆ ಬರುತ್ತೆ. ಇವಾಗ ನೀವು ನೋಡ್ತಿರುವಂತದ್ದು ನಂದಿ ನಾಗಪೀಠ ಅಥವಾ ನಾಗನಂದಿ ಪೀಠ. ಇದ್ರ ಮೇಲೆ ಶಿವಲಿಂಗ ಇಲ್ಲ ನಿಮ್ಮ ಹತ್ರ ಇರುವಂತಹ ಬಾಣಲಿಂಗ ಇಟ್ಕೋಬಹುದು. ನೋಡಿ, ಇವಾಗ ನೀವು ನೋಡ್ತಿರೋದು ಇನ್ನೊಂದು ಮಾದರಿಯ ಪಾಣಿ ಪೀಠ ಅಥವಾ ಪಾಣಿ ಒಟ್ಲು. ಅದ್ರ ಮೇಲ್ಗಡೆ ನಾಗಾಭರಣ ಬರುತ್ತೆ. ನೋಡಿ, ಇದು ಇನ್ನೊಂದು ಮಾದರಿಯ ನಾಗಾಭರಣ. ನೋಡಿ, ಇವಾಗ ನೀವು ನೋಡ್ತಿರೋಂಥದ್ದು ಶಂಕುಚಕ್ರ ಗಂಟೆ. ನೋಡಿ, ಇವಾಗ ನೀವು ನೋಡ್ತಿರೋಂಥದ್ದು ಇನ್ನೊಂದು ಮಾದರಿಯ ಪಾಣಿಪೀಠ. ನೋಡಿ, ಇವಾಗ ನೀವು ನೋಡ್ತಿರೋಂಥದ್ದು ಗರುಡ ಮತ್ತೆ ಹನುಮಂತ ಇರುವಂತಹ ಗಂಟೆ. ನೋಡಿ, ಇವಾಗ ನೀವು ನೋಡ್ತಿರುವಂತದ್ದು 2 ಯಾಳಿಗಳು. ಇದನ್ನ ಅಲಂಕಾರಕ್ಕೆ ಬಳಸಲಾಗುತ್ತದೆ. ನೋಡಿ, ಇವಾಗ ನೀವು ನೋಡ್ತಿರುವಂತದ್ದು ಕೂರ್ಮ ಪೀಠ ವಿಗ್ರಹ.